ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕನ ಗಿರೀಶನ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಿನ್ನೆ ನಾವು ಬ್ಯಾಡ್ಮಿಂಟನ್ ಆಟದ ಬಗ್ಗೆ ನಾವು ಹೇಳ್ತಾ ಇದ್ವಿ. ಸೊ ನಿಮಗೆ ಇರ್ತಕ್ಕಂಥ ಕಾನ್ಸೆಪ್ಟ್ ಬ್ಯಾಡ್ಮಿಂಟನ್ ಆಟದ ತಂತ್ರಗಳು ಅಂತಕ್ಕಂಥದ್ದು. ಸೊ ನಿನ್ನೆ ತಿಳ್ಕೊಂಡ್ವಿ, ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದು ಸಿಂಗಲ್ಸ್, ಡಬಲ್ಸ್, ಮಿಶ್ರ ಡಬಲ್ಸ್ ಅಂತಕ್ಕಂಥ ಒಂದು ಆಟ ಆಡ್ತಕ್ಕಂಥ ಒಂದು ಗೇಮ್ ಆಗಿದೆ. ಸಿಂಗಲ್ಸ್ ಅಲ್ಲಿ ಬಾಯ್ಸ್ ಬಾಯ್ಸ್ ಅಂತಕ್ಕಂಥವ್ರು ಮತ್ತು ಗರ್ಲ್ಸ್ ಗರ್ಲ್ಸ್ ಮ್ಯಾಚ್ ನಡೀತಕ್ಕಂಥದ್ದು ಸಿಂಗಲ್ಸ್ ಅಲ್ಲಿ. ಸೊ ಡಬಲ್ಸ್ ಬಂದ್ಬಿಟ್ಟು ಇಬ್ರು ಬಾಯ್ಸ್ ನಡುವೆ ನಡೀತಕ್ಕಂಥದ್ದು, ಅಥವಾ ಇಬ್ರು ಗರ್ಲ್ಸ್ ನಡುವೆ ನಡೀತಕ್ಕಂಥ ಒಂದು ಆಟ. ಹಾಗೆ ಮಿಶ್ರ ಡಬಲ್ಸ್ ಅಲ್ಲಿ ಬಾಯ್ಸ್ ಗರ್ಲ್ಸ್ ಒಂದು ತಂಡದಲ್ಲಿ, ಮತ್ತೊಂದು ಎದುರಾಳಿ ತಂಡದಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ನಡುವೆ ನಡೀತಕ್ಕಂತಹ ಒಂದು ಮ್ಯಾಚ್ ಅನ್ನು ನಾವು ಮಿಶ್ರ ಡಬಲ್ಸ್ ಅಂತಕ್ಕಂಥ ಕರಿತೀವಿ. ಸೊ ಹೀಗೆ ಬೆಸ್ಟ್ ಆಫ್ 3 ಸೆಟ್ ನಡೀತಕ್ಕಂಥದ್ದು. ಯಾವುದು ಬ್ಯಾಡ್ಮಿಂಟನ್, ವಾಲಿಬಾಲ್ ಯಾವ ರೀತಿ ನಡೀತದೋ ಬೆಸ್ಟ್ ಆಫ್ 3. ಸೊ ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್ ಸಮೇತ ಬೆಸ್ಟ್ ಆಫ್ 3 ಈ 3 ನಡೀತದೆ. ಈ 3 ಬೆಸ್ಟ್ ಆಫ್ 3 ಅಲ್ಲಿ 21 ಅಂಕಕ್ಕೆ ಒಂದು ಸೆಟ್. ಹಾಗೆ ಯಾರು 2 ಸೆಟ್ ಅನ್ನ ಗೆಲ್ತಾರೋ ಅವರು ವಿಜಯಶಾಲಿಗಳು, ಪಂದ್ಯಶಾಲಿಗಳು ಅಂತ ಕರೀತಾರೆ. ಸಪೋಸ್ ಇನ್ ಕೇಸ್ ಏನಾದ್ರೂ ಎರಡೂ ತಂಡಗಳ ಮಧ್ಯೆ 20-21 ಆದಂತ ಸಂದರ್ಭದಲ್ಲಿ ಸೆಟ್ ಆಗಿರ್ಬೋದು, ಡಿಸೈಡಿಂಗ್ ಸೆಟ್ ಆಗಿರ್ಬೋದು, 20-20 ತಂಡಗಳ ಅಂಕಗಳು ಸಮ ಆದಂತ ಸಂದರ್ಭದಲ್ಲಿ 2 ಅಂಕಗಳು ಯಾರು ಮೊದಲು ಗಳಿಸೋ ಆ ವಿಜಯಶಾಲಿಗಳು ಅಂತ ಕರೀತೀವಿ. ಸರ್ 20-20 ಓಕೆ, 22 ಆಯ್ತು. 21-21 ಆದ್ರೆ ಮತ್ತೆ 23ಕ್ಕೆ ಅಂದ್ರೆ 2 ಪಾಯಿಂಟ್ ಲೀಡ್ ಆಗ್ಬೇಕು. ಹಾಗೆ 23ಕ್ಕೆ 22 ಆದ್ರೆ ಸೊ 2 ಪಾಯಿಂಟ್ ಲೀಡ್ 26ಕ್ಕೆ. ಹೀಗೆ ಇಲ್ಲಿವರೆಗೂ 30 ಅಂಕಗಳು ಯಾರು ಮೊದಲು ಗಳಿಸ್ತಾರೋ ಅವರು ಪಂದ್ಯಶಾಲಿಗಳು ಅಂತ ನಿನ್ನೆ ತಿಳ್ಕೊಂಡ್ವಿ. ಸೊ ಹೀಗೆ ಈ ಒಂದು 11 ಅಂಕಗಳು ಯಾರು ಮೊದಲು ಗಳಿಸುತ್ತಾರೋ ಅವರು ಟೈಮ್ ಔಟ್ ಅನ್ನ ತಗೊಳ್ಳಿಕ್ಕೆ ಅರ್ಹತೆಯನ್ನು ಪಡೆದುಕೊಳ್ತಾರೆ. ಯಾರು 11 ಅಂಕವನ್ನು ಮೊದಲು ಗಳಿಸಿದ್ರು ಅವರು ಟೈಮ್ ಔಟ್ ಅನ್ನ ತಗೋಬಹುದು. ಸಬ್ಸ್ಟಿಟ್ಯೂಟ್ ಮಾಡಕ್ ಬರಲ್ಲ. ಅಲ್ಲಿ ಇಂಜುರೀಸ್ ಆದ್ರೆ ಮಾತ್ರ ಆ ತಂಡದಲ್ಲಿ ಡಬಲ್ಸ್ ಆಡುವಾಗ ಮಾತ್ರ ಆಡ್ತಕ್ಕಂಥದ್ದು. ಆದ್ರೆ ಇಲ್ಲಿ ಆಗಲ್ಲ, ಸಿಂಗಲ್ಸ್ ಬರಲ್ಲ ಅದು. ಸೊ ಹೀಗೆ ಈ ಆಟವನ್ನು ಪೂನಾ ಅಂತ ಅಂದ್ಬಿಟ್ಟು ಕರೀತಾ ಇದ್ರು. ಈ ಆಟ ಒಟ್ಟು 44 ಅಡಿ ಉದ್ದ, 20 ಅಡಿ ಅಗಲ ಇರ್ತಕ್ಕಂಥ ಒಂದು ಆಯತಾಕಾರದ ಅಂಕಣ. ಸಿಂಗಲ್ಸ್ ಗೆ 44 ಅಡಿ ಉದ್ದ, 17 ಅಡಿ ಅಗಲ ಇರ್ತಕ್ಕಂಥದ್ದು. ಇದು ಸೆಂಟರ್ ಲೈನ್ ಅಂತ ನಟ್ ಇರ್ತಕ್ಕಂಥದ್ದು. ಇದನ್ನ ಲೆಫ್ಟ್ ಕೋರ್ಟ್ ಮತ್ತು ರೈಟ್ ಕೋರ್ಟ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದು ಬಂದ್ಬಿಟ್ಟು ಸೊ 2.5 ಅಡಿ ಇದಿರ್ತದೆ ಈ ಬಾಕ್ಸ್. ಇದು 13, ಇದು 13 ಇಲ್ಲಿ 6.5 ಮಾಡ್ತೀವಿ. ಇದು 13 ಮತ್ತೆ 2.5. ಇಲ್ಲಿ 1.5 ಇರ್ತಕ್ಕಂತಹ ಬದಿ ಲೈನ್ಗಳು. ಇದನ್ನ ಸಿಂಗಲ್ಸ್ ಲೈನ್ ಅಂತೀವಿ, ಇದು ಡಬಲ್ಸ್ ಲೈನ್ ಅಂತೀವಿ. ಇದು ಶಾರ್ಟ್ ಸರ್ವಿಸ್ ಲೈನ್ ಅಂತೀವಿ, ಇದು ಲಾಂಗ್ ಸರ್ವಿಸ್ ಲೈನ್ ಅಂತೀವಿ. ಇದು ಬಾಕ್ಸ್. ಇದೆಲ್ಲ ನಿನ್ನೆ ತಿಳ್ಕೊಂಡಿದ್ರು ಮಕ್ಕಳು. ಈಗ ಸ್ಕಿಲ್ ಅಲ್ಲಿ ಬಂದ್ರೆ ಶಾರ್ಟ್ ಸರ್ವಿಸ್ ಅಂತ ಅಂದ್ಬಿಟ್ಟು ನಿಮ್ಮ ತಂತ್ರ ಇದೆ ಸ್ಕಿಲ್. ಶಾರ್ಟ್ ಸರ್ವಿಸ್ ಅಂದ್ರೆ ಏನು? ಶಾರ್ಟ್ ಸರ್ವಿಸ್ ಅಂತಂದ್ರೆ ಈಗ ರೈಟ್ ಕೋರ್ಟ್ ಇಂದ ರೈಟ್ ಕೋರ್ಟಿಗೆ ಸರ್ವಿಸ್ ಮಾಡ್ತಕ್ಕಂಥದ್ದು, ಹಾಗೆ ಲೆಫ್ಟ್ ಕೋರ್ಟ್ ಇಂದ ಲೆಫ್ಟ್ ಕೋರ್ಟಿಗೆ ಸರ್ವಿಸ್ ಮಾಡ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಮ್ಯಾಚ್ ನಾಣ್ಯ ಚಿಮ್ಮುವಿಕೆ ಮುಖಾಂತರ ಪ್ರಾರಂಭ ಆಗುತ್ತದೆ. ಯಾರು ನಾಣ್ಯವನ್ನ ಗೆಲ್ತಾರೋ ಅವರು ಸರ್ವಿಸ್ ಅನ್ನ ತಗೋಬಹುದು ಅಥವಾ ಕೋರ್ಟ್ ಅಂಕಣವಾದ ತಗೋಬಹುದು. ಸೊ ಸರ್ವಿಸ್ ಯಾರು ತಗೊಳ್ತಾರೋ ಅವರು ಬಲಗಡೆಯಿಂದ ಬಲಗಡೆ ಅಂಕಣಕ್ಕೆ ಸರ್ವಿಸ್ ಮಾಡಬೇಕು. ಬಲ ಅಂಕಣದಿಂದ ಸ್ಟಾರ್ಟ್ ಮಾಡಿ ಬಲ ಅಂಕಣದಲ್ಲೇ ಮುಕ್ತಾಯ ಮಾಡಬೇಕು. ಹಾಗೆಯೇ ಎಡ ಅಂಕಣದಲ್ಲಿ ಏನಾದ್ರು ಅವ್ರ ಪಾಯಿಂಟ್ ಬಂದು ಬಲ ಅಂಕಣದಿಂದ ಎಕ್ಸಾಂಪಲ್ ಬಿ ಅಂತಕ್ಕಂಥವ್ರು ಸರ್ವಿಸ್ ಮಾಡಿದ್ರು, ಪಾಯಿಂಟ್ ಬಂತು, ತಪ್ಪು ಮಾಡಿದ್ರು ಇವರು, ಪಾಯಿಂಟ್ ಬಂತು ಇವರಿಗೆ. ಅವಾಗ ಎಲ್ಲಿ ಬಂತು ಪಾಯಿಂಟ್ ನಂಬರ್ 1 ಎಲ್ಲಿ ಬಂತು? ಸ್ಕೋರ್ ಎಲ್ಲ ಆಯ್ತು 1 ಆಯ್ತಲ್ಲ, ಅವಾಗ 2 ಕಡೆಯಿಂದ ಅಂದ್ರೆ ಬೆಸ ಸಂಖ್ಯೆಗಳು ಬಂದಂತ ಸಂದರ್ಭದಲ್ಲಿ ಅಂಕಣಗಳು ಬೆಸ ಸಂಖ್ಯೆ ಇದ್ದರೆ ಎಡ ಅಂಕಣದಿಂದ ಸರ್ವಿಸ್ ಮಾಡಬೇಕು. ಸರಿ ಅಂಕಗಳು ಏನಾದ್ರು ಬಂದಂತ ಸಂದರ್ಭದಲ್ಲಿ ಬಲ ಅಂಕಣದಿಂದ ಸರ್ವಿಸ್ ಮಾಡಬೇಕು. ಇದು ನೆನಪಿರಲಿ ಮಕ್ಕಳು. ನಿಮ್ಮ ಯಾವುದೇ ಅಂಕಗಳು ಸರಿ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ 2, 4, 6, 8, 10 ಹೀಗೆ
ಏನು ನಾವು ಇಂಗ್ಲಿಷ್ ಅಲ್ಲಿ ಹಾರ್ಡ್ ನಂಬರ್ ಇವನ್ ನಂಬರ್ ಅಂತ ಹೇಳ್ತಲ್ಲ, ಸೊ ಹೀಗೆ ಸರಿ ಸಂಖ್ಯೆಗಳೆಲ್ಲ ಬಲ ಅಂಕಣದಿಂದ ಸರ್ವಿಸ್ ಮಾಡಬೇಕು. ಬೆಸ ಸಂಖ್ಯೆಗಳು ಇದ್ರೆ 1, 3, 5, 7, 9 ಈ ರೀತಿ ಇದ್ರೆ ಎಡ ಅಂಕಣದಿಂದ ಸರ್ವಿಸ್ ಮಾಡಬೇಕು. ಇದು ಆಟದ ಒಂದು ನಿಯಮ. ಇದು ಶಾರ್ಟ್ ಸರ್ವಿಸ್ ಅಂತ ಹೇಳ್ತಾ ಇದ್ದೆ. ಶಾರ್ಟ್ ಸರ್ವಿಸ್ ಅಂತ ಅಂದ್ರೆ ಈ ಒಂದು ಅಂಕಣದ ಒಳಗೆ ನಿಂತು ಈ ಸರ್ವಿಸ್ ಗೆ ಹಿಂದ್ಗಡೆ ನಿಂತು ಕಾಕನ್ನ ಟಾಸ್ ಮಾಡೋ ಮುಖಾಂತರ ರಾಕೆಟ್ ಫೋರ್ ಹ್ಯಾಂಡ್ ಮುಖಾಂತರ ಬಲ ಅಂಕಣ ಕಳಿಸುವುದಕ್ಕೆ ಅದು ಎಲ್ಲಿ ಶಾರ್ಟ್ ಆಗಿ ಅಂಕಣದ ನಟ್ಟಿನ ಮೇಲ್ಭಾಗದಲ್ಲಿ ತೇಲುವ ಹಾಗೆ ಸರಿಯಾದ ಒಂದು ಸರ್ವಿಸ್ ಮಾಡೋದಕ್ಕೆ ಶಾರ್ಟ್ ಸರ್ವಿಸ್ ಅಂತ. ಶಾರ್ಟ್ ಸರ್ವಿಸ್ ಅಂತಂದ್ರೆ ಶಾರ್ಟ್ ಸರ್ವಿಸ್ ಗೆರೆ ಹಿಂಭಾಗದಲ್ಲಿ ನಿಂತು ಕಾಕನ್ನ ಟಾಸ್ ಮಾಡಿ ಫೋರ್ ಹ್ಯಾಂಡ್ ಮುಖಾಂತರ ನಟ್ಟಿಗೆ ತಾಗದ ಹಾಗೆ ಸರ್ವಿಸ್ ಕ್ಷೇತ್ರದ ಒಳಗೆ ಬೀಳದ ಹಾಗೆ ಬಲ ಅಂಕಣದಲ್ಲಿ ಬೀಳುವುದಕ್ಕೆ ನಾವು ಶಾರ್ಟ್ ಸರ್ವಿಸ್. ಅದೇ ರೀತಿ ಎಡ ಅಂಕಣದಲ್ಲಿ ನಿಂತ್ಕೊಂಡು ಶಾರ್ಟ್ ಸರ್ವಿಸ್ ಲೈನ್ ಅಲ್ಲಿ ನಿಂತ್ಕೊಂಡು ಆ ನಟ್ಟು ತಾಗದ ಹಾಗೆ ಎಡ ಅಂಕಣದ ಒಂದು ಅಪೋಸಿಟ್ ಅಂಕಣದ ಒಳಗೆ ಬೀಳುವುದನ್ನು ನಾವು ಶಾರ್ಟ್ ಸರ್ವಿಸ್ ಅಂತ ಕರೀತೀವಿ. ಹಾಗಾದ್ರೆ ಲಾಂಗ್ ಸರ್ವಿಸ್. ಲಾಂಗ್ ಸರ್ವಿಸ್ ಅಂತ ಅಂದ್ರೆ ಕೋರ್ಟ್ ನ ಅಂಕಣದಲ್ಲಿ ಇಲ್ಲಿ ನಿಂತು ಫೋರ್ ಹ್ಯಾಂಡ್ ಅಥವಾ ಬ್ಯಾಕ್ ಹ್ಯಾಂಡ್ ಮುಖಾಂತರ ಎತ್ತರವಾಗಿ ಲಾಂಗ್ ಆಗಿ, ಎತ್ತರಕ್ಕಿಂತ ಲಾಂಗ್ ಆಗಿ ಹಿಂಬದಿಯಲ್ಲಿ ಹೊಡೆಯೋದಕ್ಕೆ ನಾವು ಲಾಂಗ್ ಸರ್ವಿಸ್ ಅಂತ ಹೇಳ್ತೀವಿ. ಇಲ್ಲಿ ಆಟಗಾರರು, ಎದುರಾಳಿ ಆಟಗಾರರು ಎಲ್ಲಿ ನಿಂತಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸರ್ವಿಸ್ ಮಾಡಬೇಕಾದ್ರೆ ನಾವು ಮುಂದೆ ನಿಂತಿದ್ರೆ ಫ್ರಂಟ್ ಅಲ್ಲಿ ಇದ್ರೆ ಬ್ಯಾಕ್ ಸರ್ವಿಸ್ ಮಾಡಬೇಕು, ಬ್ಯಾಕ್ ಅಲ್ಲಿ ಇದ್ರೆ ಫ್ರಂಟ್ ಸರ್ವಿಸ್ ಮಾಡಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಅವರ ಬಲಗೈ ಆಟಗಾರನಾದ್ರೆ ಎಡಗಡೆಗೆ ಸರ್ವಿಸ್ ಮಾಡಬೇಕು. ಆದಷ್ಟು ಎಡಗೈ ಲೆಫ್ಟ್ ಹ್ಯಾಂಡ್ ಆಟಗಾರ ಆದ್ರೆ ರೈಟ್ ಕಡೆಗೆ ನಾವು ಸರ್ವಿಸ್ ಮಾಡಬೇಕು. ನೆಕ್ಸ್ಟ್ ಹೈ ಸರ್ವಿಸ್. ಹೈ ಸರ್ವಿಸ್ ಅಂತಂದ್ರೆ ನಾವು ಫ್ಲಾಟ್ ನೆಟ್ ಮೇಲೆ ಹೊಡಿತಕ್ಕಂಥದ್ದಲ್ಲ, ಇದು ಬಹಳ ಎತ್ತರವಾಗಿ ಆಪೋಸಿಟ್ ಅಂಕಣಕ್ಕೆ ಮೇಲಿಂದ ಬೀಳೋದನ್ನ ನಾವು ಹೈ ಸರ್ವಿಸ್ ಅಂತ, ಮೇಲೆ ಹೊಡಿತಕ್ಕಂಥದ್ದು, ಎತ್ತರವಾಗಿ ಮೇಲೆ ಹೊಡಿತಕ್ಕಂಥದ್ದನ್ನು ನಾವು ಹೈ ಸರ್ವಿಸ್ ಅಂತ ಕರಿತೀವಿ. ಹೀಗೆ ನಾವು ರೈಟ್ ಕೋರ್ಟ್ ಇಂದ ಹೊಡಿಬಹುದು, ಲೆಫ್ಟ್ ಕೋರ್ಟ್ ಇಂದ ಹೈ ಸರ್ವಿಸ್ ಅನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಫ್ಲೋಟಿಂಗ್ ಸರ್ವಿಸ್. ಫ್ಲೋಟಿಂಗ್ ಸರ್ವಿಸ್ ಅಂತಂದ್ರೆ ಎದುರಾಳಿ ಆಟಗಾರನ ಅಂಕಣದಲ್ಲಿ ಬೀಳುವ ಒಂದು ದಿಕ್ಕನ್ನು ಬದಲಾಯಿಸಿಕೊಂಡು ಮಾಡ್ತಕ್ಕಂಥದ್ದು ಫ್ಲೋಟಿಂಗ್ ಸರ್ವಿಸ್. ನಾವು ಹೆಂಗೆ ವಾಲಿಬಾಲ್ ಅಲ್ಲಿ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡ್ತೀವಲ್ಲ, ಸೊ ಆ ತರ ಇಲ್ಲಿ ಬ್ಯಾಕ್ ಹ್ಯಾಂಡ್ ಸರ್ವಿಸ್ ಅದು ಅಥವಾ ಫ್ರಂಟ್ ಹ್ಯಾಂಡ್, ಇಲ್ಲಿ ಎದುರಾಳಿ ಅಂಕಣ ಆಟಗಾರರ ಒಂದು ಅಂಕಣಕ್ಕೆ ಕರೆಕ್ಟ್ ಆಗಿ ನಟ್ಟಿ ತಾಗಲದಾಗೆ ದಿಕ್ಕನ್ನು ಬದಲಿಸಿ ಹೊಡಿತಕ್ಕಂತ ಸರ್ವಿಸ್ ಅನ್ನು ನಾವು ಫ್ಲೋಟಿಂಗ್ ಸರ್ವಿಸ್ ಅಂತ ಕರಿತೀವಿ. ಮತ್ತೆ ಡ್ರಾಪಿಂಗ್. ಡ್ರಾಪಿಂಗ್ ಅಂದ್ರೆ ಏನು? ಖಾಲಿ ಸ್ಥಳದಲ್ಲಿ ನಮಗೆ ಪಾಯಿಂಟ್ ಬರಬೇಕು. ಮ್ಯಾಚ್ ನಾವು ಇಂಟೆನ್ಸಿಟಿ ಏನ್ ಮಾಡ್ತೀವಿ, ನಾವು ನಮ್ಮ ಉದ್ದೇಶ ಏನು, ನಮ್ಮ ಗುರಿ ಏನು, ಎದುರಾಳಿ ಅಂಕಣ ಆಟಗಾರರನ್ನು ನಾವು ಸೋಲಿಸಬೇಕು. ಆ ಒಂದು ಅಂಕಣ ಆಟಗಾರರನ್ನು ಸೋಲಿಸಬೇಕಂತಂದ್ರೆ ನಮ್ಮಲ್ಲಿ ಏನಿರಬೇಕು, ಸ್ನ್ಯಾಕ್ ಅಥವಾ ಟೆಕ್ನಿಕ್ ಇರಬೇಕು. ಯಾವ ಟೆಕ್ನಿಕ್? ಖಾಲಿ ಸ್ಥಳದಲ್ಲಿ ಡ್ರಾಪ್ ಮಾಡ್ತಕ್ಕಂಥದ್ದನ್ನ, ಸುಮ್ಮನೆ ಜಂಪ್ ಮಾಡಿ ಎಷ್ಟೇ ಸ್ಮ್ಯಾಶ್ ಮಾಡಿದ್ರು ಅದನ್ನು ರಿಸೀವ್ ಮಾಡ್ತಕ್ಕಂಥದ್ದು. ಸೊ ಅಂತ ಸಂದರ್ಭದಲ್ಲಿ ಮಾಡಬೇಕು, ಸ್ವಲ್ಪ ಬ್ಯಾಟ್ ಹೊಡೆದು ಹೊಡಿಬೇಕು, ಸೊ ಡ್ರಾಪ್ ಎಲ್ಲಿ ಖಾಲಿ ಪ್ಲೇಸ್ ಅಲ್ಲಿ ಅವ್ನು ಹಿಂದಿದರ ಮುಂದಕ್ಕೆ ಹಾಕ್ಬೇಕು, ಮುಂದಿದರ ಹಿಂದಕ್ಕೆ ಡ್ರಾಪ್ ಆಗ್ಬೇಕು. ಇದರಲ್ಲಿ ಅಂಕಣದ ಒಂದು ಖಾಲಿ ಸ್ಥಳವನ್ನು ನೋಡಿಕೊಂಡು ಪ್ಲೇಸ್ಮೆಂಟ್ ಆಡೋದನ್ನು ನಾವು ಡ್ರಾಫ್ಟಿಂಗ್ ಅಂತ ಕರಿತೀವಿ. ಅದೇ ರೀತಿ ರಿಸೀವಿಂಗ್. ಎದುರಾಳಿ ಅಂಕಣದ ಎಷ್ಟೇ ರಭಸವಾಗಿ ಬಂದಂತಹ ಒಂದು ಕಾಕನ್ನ ಸರಿಯಾದ ದಿಕ್ಕಿನಲ್ಲಿ ರಿಸೀವ್ ಮಾಡಿ ಅದಕ್ಕೆ ಹಿಂದಿರುಗಿಸುವ ಒಂದು ಕ್ರಿಯೆಗೆ ರಿಸೀವಿಂಗ್ ಅಂತ ಕರಿತೀವಿ. ರಿಸೀವಿಂಗ್ ಅಂತಂದ್ರೆ ಮಕ್ಕಳೇ ಬೇರೆ ಏನೂ ಇಲ್ಲ. ಅಂಕಣದ ಒಂದು ಆಟದ ಸಮಯದಲ್ಲಿ, ಬ್ಯಾಡ್ಮಿಂಟನ್ ಆಟದ ಸಮಯದಲ್ಲಿ ಎದುರಾಳಿ ಕಡೆಯಿಂದ ಬಂದಂತ ಕಾಕನ ಸರಿಯಾದ ರೀತಿಯಲ್ಲಿ ಹಿಂದಿರುಗಿಸುವುದು. ಅಂದ್ರೆ ಎದುರಾಳಿ ಕಡೆಯಿಂದ ಬಂದಂತ ಕಾಕ ಎಷ್ಟೇ ವೇಗವಾಗಿ ಬರಲಿ ಅಥವಾ ಸೂಕ್ಷ್ಮವಾಗಿ ಗಮನಿಸಿ ಕಾಕನ್ನು ಕಳಿಸ್ತಕ್ಕಂತ ಒಂದು ವಿಧಾನ ರಿಸೀವಿಂಗ್ ಆಗಿರ್ತದೆ. ಅಂದ್ರೆ ನಾವು ರಿಸೀವ್ ಮಾಡತಕ್ಕಂತ ಸಂದರ್ಭದಲ್ಲಿ ಕಾಕನ್ನ ಎದುರಾಳಿ ಕಡೆಯಲ್ಲಿ ಎಡಗಡೆ ಆಟಗಾರನ ಆದ್ರೆ ಬಲ ಅಂಕಣಕ್ಕೆ ಹಾಕ್ಬೇಕು, ಬಲ ಆಟಗಾರನ ಆದ್ರೆ ಅವನ ಎಡಗಡೆ ಗೆರೆಯ ಸಮೀಪ ಬೀಳುವಂತೆ ಕಾರಣವಾಗಿ ನಾವು ಕಳಿಸ್ಬೇಕು. ಹೀಗೆ ಉತ್ತಮವಾದ ತಂತ್ರಗಾರಿಕೆ ಅಂತಕ್ಕಂಥದ್ದು ರಿಸೀವಿಂಗ್ ಆಗಿದೆ. ನೆಕ್ಸ್ಟ್ ಸ್ಮ್ಯಾಶಿಂಗ್. ಸ್ಮ್ಯಾಶಿಂಗ್, ಸ್ಮ್ಯಾಶ್ ವಾಲಿಬಾಲ್ ಸ್ಮ್ಯಾಶ್, ಟೆನ್ನಿಸ್ ಲಾನ್ ಟೆನ್ನಿಸ್ ಸ್ಮ್ಯಾಶ್ ಮಾಡ್ತಲ್ಲ, ಅದೇ ತರ ಶಟಲ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಜಂಪ್ ಅಂಡ್ ಸ್ಮ್ಯಾಶ್ ಮಾಡ್ತಕ್ಕಂಥದ್ದು, ರಭಸವಾಗಿ ಹೊಡಿತಕ್ಕಂಥ ಒಂದು ಸ್ಕಿಲ್. ಅದು ಹೇಗೆ ಆಟಗಾರರು ಸಿಂಗಲ್ಸ್ ಆಡಲಿ, ಡಬಲ್ಸ್ ಆಡಲಿ, ಮಿಕ್ಸ್ ಡಬಲ್ಸ್ ಆಡಲಿ, ಏನು ಸ್ಕಿಲ್ ಇದೆಯಲ್ಲ, ಸ್ಮ್ಯಾಶ್ ಮಾಡಿದ್ರೆ ಅವರು ರಿಸೀವ್ ಮಾಡಬಾರದು, ಆ ರೀತಿ ಸ್ಮ್ಯಾಶ್ ಮಾಡಬೇಕು. ಅಂದ್ರೆ ಎದುರಾಳಿ ಅಂಕಣ ಆಟಗಾರರಿಗೆ ಅವರು ಹೊಡಿತಕ್ಕಂತಹ ಕಾಕನ ಕಳಿಸ್ತಕ್ಕಂತಹ ಒಂದು ತೀಕ್ಷ್ಣತೆ ಅಥವಾ ತೀವ್ರತೆ ಅವರಲ್ಲಿ ಬರಬಾರದು, ಅಂದ್ರೆ ರಿಸೀವ್ ಮಾಡ್ತಕ್ಕಂಥ ಆ ರೀತಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಡ್ರಾಪ್ ಪ್ಲೇಸ್ಮೆಂಟ್ ನೋಡ್ಕೊಂಡು ಅಷ್ಟು ರಭಸವಾಗಿ ಹೊಡಿತಕ್ಕಂಥದ್ದನ್ನ ನಾವು ಸ್ಮ್ಯಾಶಿಂಗ್ ಅಂತ ಹೇಳ್ತೀವಿ. ತಲೆಯ ಮೇಲೆ ಎತ್ತರದಿಂದ ತನ್ನ ಬಲಭಾಗಕ್ಕೆ ಬಂದಂತ ಕಾಕನ್ನು ಬಿರುಸಿನಿಂದ ಎದುರಾಳಿ ಅಂಕಣಕ್ಕೆ ನೆಟ್ ನ ಮೇಲೆ ಹೋಗುವಂತೆ ಹೊಡಿತಕ್ಕಂಥದ್ದೇ ಸ್ಮ್ಯಾಶಿಂಗ್ ಆಗುತ್ತೆ. ಎಡಗೈ ಆಟಗಾರರಾದರೆ ಎಡಗಡೆಯಿಂದ ಬಂದಂತ ಕಾಕನ್ನ ಗರಿಷ್ಠ ಶಕ್ತಿಯನ್ನು ಬಳಸಿ ಹೊಡಿತಕ್ಕಂಥದ್ದು, ಬಲಗೈ ಆಟಗಾರರಾದರೆ ಬಲಗೈಯಿಂದ ಗರಿಷ್ಠ ಶಕ್ತಿಯನ್ನು ಬಳಸಿ ಹೊಡಿತಕ್ಕಂಥದ್ದೇ ಸ್ಮ್ಯಾಶಿಂಗ್. ಹಾಗೆ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂದ್ರೆ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತಂದ್ರೆ ಎದುರಾಳಿ ಕಡೆಯಿಂದ ತನ್ನ ಎಡಗಡೆ ಬಂದ ಕಾಕನ್ನ ನೆಟ್ನಿಂದ ಆಚೆ ಕಳಿಸಬೇಕಾದ್ರೆ ಈ ಕೌಶಲ್ಯವನ್ನು ಬಳಸಲಾಗುತ್ತದೆ. ಎದುರಾಳಿ ಎಕ್ಸಾಂಪಲ್ ಎ ಕೋರ್ಟ್ ಇಂದ ಬಂದಂತಹ ಒಂದು ಕಾಕು ಬಿ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಆಟಗಾರ ಇಲ್ಲಿ ಇರ್ತಾನೆ ರೈಟ್ ಕೋರ್ಟ್ ಅಲ್ಲಿ, ಸೊ ಆತ ಲೆಫ್ಟ್ ಗೆ ಹಾಕಿರ್ತಾನೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಎಡಗಡೆಯಲ್ಲಿ ಕಾಲನ್ನು ಮತ್ತು ಕೈಯನ್ನ ಲಾರ್ಜ್ ಮಾಡಿ ಟಚ್ ಮಾಡಿ ಬ್ಯಾಕ್ ಹ್ಯಾಂಡ್ ಇಂದ ಅಂಕಣ ಎದುರಾಳಿ ಅಂಕಣಕ್ಕೆ ನಟ್ಟಿಗೆ ತಾಗಲದ ಹಾಗೆ ಒಳಗೆ ಹಾಕ್ತಕ್ಕಂಥದ್ದನ್ನ ನಾವು ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಇದೆಲ್ಲ ತಂತ್ರಗಳು, ಇವಷ್ಟು ತಂತ್ರಗಳು. ಈಗ ಬ್ಯಾಡ್ಮಿಂಟನ್ ಆಟಗಾರರಲ್ಲಿ ಇರಬೇಕಾದಂತಹ ಅವಶ್ಯಕ ಗುಣಗಳು, ಬ್ಯಾಡ್ಮಿಂಟನ್ ಆಟಗಾರರಲ್ಲಿ ಇರಬೇಕಾದಂತಹ ಅವಶ್ಯಕ ಗುಣಗಳು. ಗುಣಲಕ್ಷಣಗಳು. ಯಾವುದೇ ಒಬ್ಬ ಕ್ರೀಡಾಪಟುವಿಗೆ ಬ್ಯಾಡ್ಮಿಂಟನ್ ಆಗಲಿ, ವಾಲಿಬಾಲ್ ಆಗಲಿ, ಅಥವಾ ಶಟಲ್ ಆಗಲಿ, ಅಥವಾ ಹಾಕಿ, ಫುಟ್ಬಾಲ್, ಹ್ಯಾಂಡ್ಬಾಲ್, ಕ್ರಿಕೆಟ್, ಯಾವುದೇ ಒಬ್ಬ ಕ್ರೀಡಾಪಟು ಅನ್ನಿಸ್ಕೊಂಡಂತಹ ಒಬ್ಬ ವ್ಯಕ್ತಿಗೆ ಅಥವಾ ಕ್ರೀಡಾಪಟುವಿಗೆ ಅವನಲ್ಲಿ ಇರ್ತಕ್ಕಂಥ ಗುಣಗಳೇ ಆ ಆಟಕ್ಕೆ ಸ್ಫೂರ್ತಿದಾಯಕವಾಗಿತ್ತು. ಅದರಲ್ಲಿ ನಂಬರ್ 1ನೇದಾಗಿ ಬ್ಯಾಡ್ಮಿಂಟನ್ ನಲ್ಲಿ ರಾಕೆಟ್ ಹಾಗೂ ಶಟಲ್ ನ ಸಂಪರ್ಕ ಸರಿಯಾಗಿ ಹೊಂದಲು ಕಣ್ಣು ಕೈಗಳ ಸಂಯೋಜನೆ ಅಂತಕ್ಕಂಥದ್ದು ಅವಶ್ಯಕ. ಕಣ್ಣು ಕೈಗಳ ಒಂದು ಸಂಯೋಜನೆ ಬಹಳ ಮುಖ್ಯ ಆಗಿರುತ್ತದೆ. ಇಲ್ಲಿ ಒಂದು ದಿನಕ್ಕೆ ಬರಲಿದ್ದು ಸತತ ಅಭ್ಯಾಸದ ಒಂದು ಫಲವಾಗಿ ಈ ಕಣ್ಣು ಕೈಗಳ ಒಂದು ಸಂಯೋಜನೆ ಬರುತ್ತೆ. ಹೆಂಗೆ ಸರ್, ಕಣ್ಣು ಕಾಕ್ ಎಲ್ಲಿ ಬರ್ತಾ ಇದೆ ಅಂತಕ್ಕಂಥದನ್ನ ದೃಷ್ಟಿ ಇಟ್ಟು ನೋಡಿಸುತ್ತೆ, ತಕ್ಷಣ ಮನಸ್ಸು ಹೇಳ್ತದೆ ಕೈಗಳನ್ನ ಚಾಚು, ಎಲ್ಲಿ ಫೋರ್ ಹ್ಯಾಂಡ್ ಅಥವಾ ಬ್ಯಾಕ್ ಹ್ಯಾಂಡ್ ಅಂತಕ್ಕಂಥ ಒಂದು ಸಂಯೋಜನೆ ತಕ್ಷಣ ನೋಡಿದ ತಕ್ಷಣಕ್ಕೆ ಗುರುತು ಸಂಗಿರ್ಬೇಕು. ಇದು ಕಣ್ಣು ಕೈಗಳ ಸಂಯೋಜನೆ ಅಂತಕ್ಕಂಥ. ಇಲ್ಲೇ ಬರ್ಲಿ ಕಾಕು ಲೆಫ್ಟ್ ಇಂದ ಸರ್ವಿಸ್ ಮಾಡಿದಂತ ಕಾಕು ಇನ್ನೇನು ಔಟ್ ಆಗುತ್ತೆ ಅಂತಕ್ಕಂಥ ಒಂದು ಗಾಳಿನಲ್ಲಿ ಸೆಲೆಕ್ಟ್ ಲೈನ್ ಮೇಲೆ ಬಿದ್ದು ಅಂದ ಲೈನ್ ಗುಡ್ಡು, ಯಾವುದೇ ಕಾಕ ಇರಲಿ ಯಾವುದೇ ಇದ್ದಾರೆ. ಸೊ ಆ ಒಂದು ದೃಷ್ಟಿಯಿಂದ ಕಣ್ಣು ಕೈಗಳ ಬಹಳ ಸಂಯೋಜನೆ ಕೂಡಿದ್ದು ಅದನ್ನು ಮಾಡ್ತಕ್ಕಂಥ ಚಾಕಚಕ್ಯತೆ ಈ ಬ್ಯಾಡ್ಮಿಂಟನ್ ಆಟಗಾರರಿಗೆ ಇರ್ತಕ್ಕಂಥದ್ದು. ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತೀವಲ್ಲ, ಸೊ ನರಸ್ನಾಯುಗಳ ಸಂಯೋಜನೆ ಜೊತೆಗೆ ಕಣ್ಣು ಕೈಗಳ ಸಂಯೋಜನೆ ಬಹಳ ಅವಶ್ಯಕ. ಕಾಲುಗಳಿಂದ ಪರಿಣಾಮಕಾರಿಯಾಗಿ ಚಲನೆಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಕಾಲುಗಳ ಸ್ನಾಯುಗಳಲ್ಲಿ ಹೆಚ್ಚಿನ ಬಲ ಮತ್ತು ಕಷ್ಟ ಸಹಿಷ್ಣುತೆ ಹೊಂದಿರಬೇಕು. ಯಾಕಂದ್ರೆ ಇಲ್ಲಿ ಕಾಲುಗಳಿಗೆ ಬಹಳ ಮುಖ್ಯ ಏನ್ ಬೇಕಾಗಿರೋದು, ಬಲ, ಕಾಲುಗಳ ಸ್ನಾಯುಗಳ ಬಲ ಮತ್ತು ಕಷ್ಟ ಸಹಿಷ್ಣುತೆ, ಎಂಡರೆನ್ಸ್. ಸ್ಟ್ರೆಂತ್ ಮತ್ತು ಎಂಡರೆನ್ಸ್ ಅಂತಕ್ಕಂಥದ್ದು ಯಾವೊಬ್ಬ ಕ್ರೀಡಾಪಟು ಇರ್ತದೋ ಅವರು
ಯಾವುದೇ ಸುಸ್ತು ಅಂತಕ್ಕಂಥದ್ದು, ಆಯಾಸ ಅಂತಕ್ಕಂಥದ್ದು, ಅವರಲ್ಲಿ ಬಾಡಿಯಲ್ಲಿ ದಣಿವು ಅಂತಕ್ಕಂಥದ್ದನ್ನ ನಾವು ಕೆಪಾಸಿಟಿಯನ್ನ ತಡ್ಕೊಳ್ತಕ್ಕಂಥ ಶಕ್ತಿ, ಕಷ್ಟ ಸಹಿಷ್ಣುತೆ ಇರ್ತದೆ. ಅಂತಹ ಒಂದು ಆಟ ಇದು. ಯಾಕಂದ್ರೆ ಕಾಕು ಸತತವಾಗಿ 10 ನಿಮಿಷ 15 ನಿಮಿಷ ನೆಲಕ್ಕೆ ಬೀಳದ ಹಾಗೆ ಆ ರೀತಿ ರ್ಯಾಲಿ, ಅವ್ರ ರ್ಯಾಲಿ ಅಂತಂದ್ರೆ ಸುಮ್ಮನೆ ಮೇಲೆ ಬರ್ತಕ್ಕಂಥ ಕಾಕನ್ನೆಲ್ಲ ಮೇಲೂ ಬರ್ತದೆ, ಫ್ಲಾಟ್ ಆಗಿ ಬರ್ತದೆ, ಸ್ಮ್ಯಾಶ್ ಹೊಡ್ತಾರೆ, ಡ್ರಾಪ್ ಆಗ್ತಾರೆ. ಎಲ್ಲಾ ಸ್ಕಿಲ್ಗಳನ್ನ ಉಪಯೋಗಿಸಿ ಒಂದು 10 ನಿಮಿಷ ಅಥವಾ 15 ನಿಮಿಷ ಸತತವಾಗಿ ಹಾಡ್ತಕ್ಕಂತ ಒಂದು ಸ್ಕಿಲ್ಲು, ಕಾಲುಗಳಿಗೆ ಸ್ನಾಯುಗಳ ಬಲ ಅಂತಕ್ಕಂಥದ್ದು ಬೇಕು, ಕಷ್ಟ ಸಹಿಷ್ಣುತೆ ಅಂತಕ್ಕಂಥದ್ದು ಬೇಕು ಮಕ್ಕಳೇ. ಮೊನ್ನೆ ಒಲಿಂಪಿಕ್ಸ್ ಅಲ್ಲಿ ಆಯ್ತಲ್ಲ, PV ಸಿಂಧು ಮತ್ತು ಮರೀನಾ ಅವರಿಗೆ ಚೀನಾ ಆ ಮ್ಯಾಚ್ ಇದೆಯಲ್ಲ, ಅದು ಸತತವಾಗಿ ಕಾಕ್ ಬಿಡದ ಹಾಗೆ 21 ನಿಮಿಷನ ಸತತವಾಗಿ ಹಾಡಿದ್ರು ಮಕ್ಕಳು. ಸೊ ಆ ರೀತಿ ಆಗ್ತಕ್ಕಂಥದ್ದು ಆ ಒಂದು ಆಟನ ನಿಮಗೆ ಕಳಿಸ್ತೀನಿ, ಬ್ಯಾಡ್ಮಿಂಟನ್ ಸಂಬಂಧಪಟ್ಟಾಗೆ ಇದೆ. ನೆಕ್ಸ್ಟ್ 3ನೇ ಸ್ಕಿಲ್ಲು, ಭುಜಗಳಲ್ಲಿ ಹೆಚ್ಚಿನ ಬಲ ಇರಬೇಕು. ಭುಜಗಳಲ್ಲಿ ಯಾಕಪ್ಪ ಅಂದ್ರೆ ಶಟಲ್ ಅನ್ನ ರಭಸವಾಗಿ ಎದುರಳೆ ಅಂಕಣಕ್ಕೆ ಹೊಡಿಬೇಕು, ಮತ್ತೆ ಅಂಕಣದ ಉದ್ದಕ್ಕೂ ಪರಿಣಾಮಕಾರಿಯಾಗಿ ಕಳಿಸಲು, ಸ್ಮ್ಯಾಶ್ ಮಾಡಲು ಏನ್ ಬೇಕು? ಮೂವ್ಮೆಂಟ್ ಅಂತಕ್ಕಂಥದ್ದು ಬೇಕು, ಚಲನೆ ಬೇಕು. ಎಲ್ಲೇ ಬರಲಿ ಮೂವ್ಮೆಂಟ್, ಚಲನೆ ಅಂತಕ್ಕಂಥದ್ದು ಬೇಕು. ಚಲನೆ ಜೊತೆಗೆ ಭುಜಗಳಲ್ಲಿ ಬಲ, ಸ್ಮ್ಯಾಶ್ ಮಾಡಲು. ತೋಳು ಬಲ ಬೇಕು, ಸ್ಟ್ರೆಂತ್ ಬೇಕು, ಸ್ಮ್ಯಾಶ್ ಮಾಡಲು. ಸೊ ಚಲನೆ ಮತ್ತು ಭುಜಗಳಲ್ಲಿ ಬಲ ಇದ್ರೆ ಎಂತಹ ಒಂದು ಸ್ಮ್ಯಾಶ್ ಬರಲಿ ರಿಸೀವ್ ಮಾಡ್ತಕ್ಕಂಥದ್ದು, ಅಥವಾ ಐಟ್ ಬಂದಿರತಕ್ಕಂತ ಒಂದು ತಲೆ ಮೇಲೆ ಬಂದಿರತಕ್ಕಂತ ಒಂದು ಕಾಕನ್ನ ರಭಸವಾಗಿ ಹೊಡಿಲಿಕ್ಕೂ ಸಮೇತ ಪವರ್ ಬೇಕಾಗುತ್ತೆ, ಸ್ಟ್ರೆಂತ್ ಬೇಕಾಗುತ್ತೆ. ಅದಕ್ಕೆ ದಿನನಿತ್ಯ ಡಿಪ್ಸ್ ಹೊಡಿತಕ್ಕಂಥದ್ದು, ಪ್ಯಾರಲ್ ಬಾರ್, ಪುಷ್ ಅಪ್ಸ್ ಜೊತೆ ಡೈಲಿ ಪ್ರಾಕ್ಟೀಸ್ ಇರಬೇಕು. ಆಗಿದ್ರೆ ಮಾತ್ರ ಈ ಒಂದು ಆಟ ಆಡ್ಲಿಕ್ಕೆ ಸಹನ. ಕನಿಷ್ಠ ಚಲನೆಯಿಂದ ಶಟಲ್ ಅನ್ನು ಪಡೆಯಲು ಹಾಗೂ ಹಿಂದಿರುಗಿಸಲು ಮೈಮಣಿತ ಅಂತಕ್ಕಂಥದ್ದು ಬೇಕು. ಮೈಮಣಿತ, ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಲ್ಲ ನಾವು ಮಕ್ಕಳೇ, ಮೈಮಣಿತ. ಎಷ್ಟು ಸಾಧ್ಯ ಅಷ್ಟು ಲಾರ್ಜ್ ಆಗಿ ಎಂಕ್ಲೈನ್ ಆಗಬೇಕು. ಬ್ಯಾಕ್ ಹ್ಯಾಂಡ್, ಫ್ರಂಟ್ ಹ್ಯಾಂಡ್, ಫ್ರಂಟ್ ಬ್ಯಾಕ್ ರಿಸೀವ್ ಮಾಡ್ಬೇಕಾದ್ರೆ ಎಷ್ಟು ಸಾಧ್ಯ ಫ್ಲೆಕ್ಸಿಬಲ್ ಆಗಿರ್ಬೇಕು. ಆ ಫ್ಲೆಕ್ಸಿಬಲ್ ಅಂದ್ರೆ ನಾವು ಮೈಮಣಿತ ಅಂತ ಕರಿತೀವಿ. ಸಿಂಗಲ್ಸ್ ಆಡ್ಬೇಕಾದ್ರೆ ಈಗ ಏನು 24 ಅಡಿ ಅಗಲ ಉದ್ದ ಇದೆ, ಸಿಂಗಲ್ಸ್ 17 ಅಡಿ ಇದೆಯಲ್ಲ, ಇದು ತುಂಬಾ ಓಡಾಡ್ಬೇಕು ಅವರು, ಇಲ್ಲೇ ಆ ರೀತಿ ಓಡಾಡಿಸ್ಬೇಕಪ್ಪ ಅಂತಂದ್ರೆ ಎದುರಾಳಿಗಳು ಅಷ್ಟೇ ಅವರು ಚಾಣಾಕ್ಷತೆಯಿಂದ, ತೀಕ್ಷ್ಣತೆಯಿಂದ ಆಟವನ್ನ ಆಡಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಮೂಮೆಂಟ್ ಆಗ್ಬೇಕಾದ್ರೆ ಫುಲ್ ಫುಟ್ ವರ್ಕ್ ಇರಬೇಕು. ಅದನ್ನ ನಾವು ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಶಟಲ್ ಅನ್ನ ಎದುರಾಳಿಯ ಅಂಕಣದೊಳಗಿನ ಖಾಲಿ ಜಾಗಕ್ಕೆ ಹಾಕಲು ಅವ್ರಿಗೆ ಏನಿರ್ಬೇಕು? ಅಂಕಗಳನ್ನ ಗಳಿಸಲಿಕ್ಕೆ ನಿಖರತೆ ಅಂತಕ್ಕಂಥದ್ದಿರ್ಬೇಕು, ಪರ್ಫೆಕ್ಟ್ನೆಸ್ ಇರಬೇಕು. ನಿಖರತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇದೆ. ಯಾಕೆ? ಎದುರಾಳಿ ಅಂಕಗಳಲ್ಲಿ ಡ್ರಾಪ್ ಆಗ್ತಾ ಇದವಪ್ಪ, ನಾವು ಪ್ಲೇಸ್ಮೆಂಟ್ ಆಗ್ತಾ ಇದವಪ್ಪ ಅಥವಾ ಸ್ಮ್ಯಾಶ್ ಮಾಡ್ತಾ ಇದವಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಡ್ರಾಪ್ ಆಗ್ಬೇಕು, ಹೊರಗೆ ಹೋಗ್ಬಾರ್ದು. ಸ್ಮ್ಯಾಶ್ ಮಾಡೋದಂದ್ರೆ ಹೊರಗೆ ಹೋಗ್ಬಾರ್ದು, ಔಟ್ ಆಗಬಾರ್ದು. ಸರ್ವಿಸ್ ಮಾಡಿದ್ರೆ ಔಟ್ ಆಗಬಾರ್ದು. ಹೀಗೆ ಪರ್ಫೆಕ್ಷನ್, ನಾವು ಎದುರಾಳಿ ಅಂಕಣಕ್ಕೆ ನಾವು ಖಾಲಿ ಜಾಗಕ್ಕೆ ಡ್ರಾಪ್ ಆಗ್ತಿದವಪ್ಪ ಅಂತಂದ್ರೆ ಪರ್ಫೆಕ್ಟ್ ಆಗಿ ಹಾಕ್ಬೇಕು ಅಂತ, ನಿಖರತೆ ಆಗಿ ಇರಬೇಕು. ಇದು ಆಟಗಾರರಿಗೆ ಬೇಕಾದಂತಹ ಗುಣಲಕ್ಷಣ. ಲಾಸ್ಟ್ ಒನ್, ಕ್ರಿಯೆಗೆ ಪ್ರತಿಕ್ರಿಯಾ ವೇಗ ಗರಿಷ್ಠವಿದ್ದಲ್ಲಿ ಎದುರಾಳಿಯಿಂದ ಬರ್ತಕ್ಕಂಥ ಶಟಲ್ಗೆ ಪರಿಣಾಮಕಾರಿ ಪ್ರತಿಕ್ರಿಯಿಸಬೇಕು. ಕ್ರಿಯೆಗೆ ಪ್ರತಿಕ್ರಿಯಾ ವೇಗ ಗರಿಷ್ಠ ಎದುರಾಳಿಯ ಮತ್ತು ಬರ್ತಕ್ಕಂತಹ ಶಟಲ್ ಅನ್ನ ಪರಿಣಾಮಕಾರಿ ಎದುರಿಸತಕ್ಕಂತಹ ಪ್ರತಿಕ್ರಿಯಾ ವೇಗ ಬೇಕು. ಪ್ರತಿಕ್ರಿಯಾ ವೇಗ ಅಂತಕ್ಕಂಥದ್ದು ಬಹಳ ಮುಖ್ಯ. ಹೀಗೆ ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರರಿರ್ತಕ್ಕಂತಹ ಗುಣಗಳು ಏನಪ್ಪ ಅಂದ್ರೆ, ಅಥವಾ ಲಕ್ಷಣಗಳೇನಪ್ಪ ಅಂತಂದ್ರೆ, ಕಣ್ಣು ಕೈಗಳ ಸಂಯೋಜನೆಯಿಂದ ಕೂಡಿರ್ಬೇಕು. ಆ ಆಟಗಾರನಿಗೆ
ಸಿಂಗಲ್ ಸಾಯಿಲಿ, ಡಬಲ್ ಸಾಯಿಲಿ, ಮಿಶ್ರ ಡಬಲ್ ಸಾಯಿಲಿ. ಮತ್ತು ಕಾಲುಗಳಲ್ಲಿ ಸ್ನಾಯುಗಳ ಬಲ ಅಂತಕ್ಕಂಥದ್ದು ಇರಬೇಕು, ಕಷ್ಟ ಸಹಿಷ್ಣುತೆ ಅಂತಕ್ಕಂಥದ್ದು ಹೊಂದಿರಬೇಕು. ಸತತವಾಗಿ 3 ಸೊಟ್ಟು ಹಾಡೋದ್ರಿಂದ ಮೂವ್ಮೆಂಟ್ ಆಗ್ತಕ್ಕಂಥ ಇರ್ತದೆ. ಮತ್ತೆ ಚಲನೆ ಯುಕ್ತವಾಗಿ ಹಾಡಬೇಕು, ನಿಂತಿದ್ದಾಗೆ ನಿಲ್ಲಬಾರದು. ಜೊತೆಗೆ ಭುಜಗಳಲ್ಲಿ ಬಲವನ್ನು ಇದ್ರೆ ಸ್ಮ್ಯಾಶ್ ಮಾಡ್ಲಿಕ್ಕೆ, ಹೊಡೆಯಲಿಕ್ಕೆ, ರಿಸೀವ್ ಮಾಡ್ಲಿಕ್ಕೆ ಬಹಳ ಸಹಕಾರಿಯಾಗಿದೆ. ಜೊತೆಗೆ ಫ್ಲೆಕ್ಸಿಬಲ್ ಆಗಿ ಎಲ್ಲಾ ಡ್ರಾಪ್ ಗಳನ್ನ ತಗೊಳ್ಳಿಕ್ಕೆ ಫ್ಲೆಕ್ಸಿಬಿಲಿಟಿ ಅಂತಕ್ಕಂಥದ್ದು ಬೇಕು, ಮೈಮಣಿತ. ಮತ್ತೆ ಡ್ರಾಪ್ ಆಗ್ತಕ್ಕಂಥ ನಿಖರತೆ, ಪರ್ಫೆಕ್ಷನ್ ಅಂತಕ್ಕಂಥದ್ದು ಬೇಕು. ಕ್ರಿಯೆಗೆ ಪ್ರತಿಕ್ರಿಯಾ ವೇಗ ಅಂತಕ್ಕಂಥದ್ದು ಪ್ರತಿಯೊಬ್ಬ ಕ್ರೀಡಾಪಟುವಿನಲ್ಲಿ ಇರ್ತಕ್ಕಂಥ ಎಲ್ಲಾ ಆಟದಲ್ಲಿ ಬಳಸ್ತಕ್ಕಂಥ ಉಪಯೋಗ ಗುಣಲಕ್ಷಣಗಳು ಈ ಆಟದಲ್ಲೂ ಸಮೇತ ಇದೆ. ಸೊ ಇಷ್ಟು ಗುಣಲಕ್ಷಣಗಳು, ಆಟಗಾರನಲ್ಲಿರಬೇಕಾದಂತಹ ಗುಣಲಕ್ಷಣಗಳು ಬಹಳ ಮುಖ್ಯ. ನೆಕ್ಸ್ಟ್, ಕ್ರೀಡಾ ಪ್ರಶಸ್ತಿಗಳು. ಕ್ರೀಡಾ ಪ್ರಶಸ್ತಿಗಳು ಅಂತ ಕರೆಸಿದ್ರು. ನಿಮಗೆ ಎಲ್ಲಾ ಕ್ರೀಡೆಗಳು ಇರ್ತಕ್ಕಂತಹ ಪ್ರಶಸ್ತಿಗಳು ಇದರಲ್ಲೂ ಸಮೇತ ಇದ್ದಾವೆ. ಭಾರತೀಯ ಕ್ರೀಡಾಪಟುಗಳಿಗೆ ನೀಡತಕ್ಕಂತಹ ಅರ್ಜುನ ಪ್ರಶಸ್ತಿ ಇದೆ. ಅರ್ಜುನ ಪ್ರಶಸ್ತಿ, ಈ ಅರ್ಜುನ ಪ್ರಶಸ್ತಿ ಅಂತಕ್ಕಂಥದ್ದು ಸುಮಾರು 5 ಲಕ್ಷ ನಗದು ಬಹುಮಾನ, ಅರ್ಜುನನ ಕಂಚಿನ ಪ್ರತಿಮೆ ಹಾಗೂ ಪಾರಿತೋಷಕ ಇರ್ತಕ್ಕಂತಹ ಒಂದು ಪ್ರಶಸ್ತಿ ಆಗಿದೆ. ಈ ಪ್ರಶಸ್ತಿ ಆ ಕ್ರೀಡಾಪಟುವಿಗೆ ಸತತ 2 ವರ್ಷದ ಹಿಂದಿನ ಒಂದು ಸಾಧನೆ ಹಾಗೂ ಈ ವರ್ಷದ ಒಂದು ಸಾಧನೆಯನ್ನು ಗುರುತಿಸಿ ಈ ಅರ್ಜುನ ಪ್ರಶಸ್ತಿಯನ್ನು ಕ್ರೀಡಾಪಟುಗಳಿಗೆ ವಿತರಣೆ ಮಾಡಲಾಗುತ್ತೆ. ಅದು ಎಂದು ಭಾರತದ ಕ್ರೀಡಾ ದಿನ ಆದಂತಹ, ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆದಂತಹ ದಿನ ಯಾವುದು? ಆಗಸ್ಟ್ 29. ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ. ಅವತ್ತು ವಿತರಣೆ ಮಾಡಲಾಗುತ್ತೆ. ಯಾಕೆ ಅವತ್ತು ಅಂದ್ರೆ ನಮ್ಮ ಹಾಕಿ ಮಾಂತ್ರಿಕ ಅಂತ ಏನ್ ಕರಿತಲ್ಲ, ಧ್ಯಾನ್ ಚಂದ್ ಅವರ ಹುಟ್ಟಿದ ದಿನವನ್ನ, ಜನ್ಮದಿನ ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಮಾಡ್ತೀವಿ. ಅವತ್ತು ನಮ್ಮ ಭಾರತ ಘನ ಸರ್ಕಾರ ಈ ಅರ್ಜುನ ಪ್ರಶಸ್ತಿಯನ್ನು ಪಡೆದುಕೊಂಡವರಿಗೆ ಸನ್ಮಾನಿಸಲಾಗುತ್ತೆ. ಹಾಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯೂ ಸಮೇತ ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶಸ್ತಿ. ಇದು 5 ಲಕ್ಷ ಇದ್ರೆ ಇದು 7 ಲಕ್ಷ ನಗದು ಬಹುಮಾನವನ್ನು ಹೊಂದಿದೆ. ಮತ್ತು ರಾಜೀವ್ ಗಾಂಧಿ ಅವರ ಒಂದು ಮೂಮೆಂಟ್ ಅನ್ನ ಕೊಡಲಾಗುತ್ತೆ. ಹಾಗೆ ಬ್ಯಾಡ್ಮಿಂಟನ್ ಕ್ರೀಡಾ ಪ್ರಶಸ್ತಿಗಳಾದಂತಹ ಸೈಯದ್ ಮೋದಿ ಕಪ್, ಸೈಯದ್ ಮೋದಿ ಕಪ್, ಥಾಮಸ್ ಕಪ್, ಮತ್ತು ಗೂಬೆ ಕಪ್, ಪುರುಷರಿಗೂ ಮತ್ತು ಮಹಿಳೆಯರಿಗೆ ಸಪರೇಟ್ ನೀಡತಕ್ಕಂತಹ ಕ್ರೀಡೆ ಇದು. ಗೂಬೆ ಕಪ್, ಥಾಮಸ್ ಕಪ್ ಮತ್ತು ಗೂಬೆ ಕಪ್ ಹಾಗೂ ಪುಣೆ ಕಪ್. ಪುಣೆ ಕಪ್ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್, ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್, ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, AEBC, ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು, ಹಾಗೂ ಏಷ್ಯನ್ ಚಾಂಪಿಯನ್ಶಿಪ್, ವರ್ಲ್ಡ್ ಚಾಂಪಿಯನ್, ವಿಶ್ವ ಚಾಂಪಿಯನ್, ಒಲಿಂಪಿಕ್ ಪ್ರಶಸ್ತಿಗಳು ಇದರಲ್ಲಿ ಇದೆ. ಏಷ್ಯನ್ ಕಪ್ ಇದೆ, ವಿಶ್ವ ಕಪ್ ಇದೆ, ವರ್ಲ್ಡ್ ಕಪ್.
ವಿಶ್ವಕಪ್ ಇದೆ, ನಂತರ ಒಲಿಂಪಿಕ್ಸ್ ಇದೆ. 4 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಲಿಂಪಿಕ್ಸ್ ಪ್ರಶಸ್ತಿಗಳು ಬಹಳ ಇಂಪಾರ್ಟೆಂಟ್. ಇಷ್ಟು ಈ ಒಂದು ಪ್ರಶಸ್ತಿಗಳಿದೆ. ಅರ್ಜುನ್ ಪ್ರಶಸ್ತಿ ಇದೆ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇದೆ, ಸೈಯದ್ ಮೋದಿ ಕಪ್ ಇದೆ, ಥಾಮಸ್ ಕಪ್ ಇದೆ, ಊಬೇರ್ ಕಪ್ ಇದೆ, ಹಾಗೆ ಪುಣೆ ಕಪ್, ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಏಷ್ಯಾ ಕಪ್, ವಿಶ್ವಕಪ್, ಒಲಿಂಪಿಕ್ ಪ್ರಶಸ್ತಿಗಳು ಬ್ಯಾಡ್ಮಿಂಟನ್ ಗೆ ಸಂಬಂಧಪಟ್ಟಂತಹ ಪ್ರಶಸ್ತಿ ಮತ್ತು ಪಾರಿತೋಷಕ ಮಕ್ಕಳು. ಸೊ ಇದಲ್ಲದೆ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಬ್ಯಾಡ್ಮಿಂಟನ್ ಸಂಸ್ಥೆ ತುಂಬಾ ಸಹಕಾರಿಯಾಗಿದೆ. ಇದೊಂದು ಆಲ್ ಇಂಡಿಯಾ ಬ್ಯಾಡ್ಮಿಂಟನ್ ಫೆಡರೇಷನ್ ಆಫ್ ಬ್ಯಾಡ್ಮಿಂಟನ್, ಫೆಡರೇಷನ್ ಆಫ್ ಬ್ಯಾಡ್ಮಿಂಟನ್ AIFB, ಆಲ್ ಇಂಡಿಯಾ ಫೆಡರೇಷನ್ ಆಫ್ ಬ್ಯಾಡ್ಮಿಂಟನ್ ಟೀಮ್ ಅಂತಕ್ಕಂಥದ್ದು ಅಥವಾ ಸಾರಿ ಸಂಸ್ಥೆ ಅಂತಕ್ಕಂಥ ತುಂಬಾ ಇದಕ್ಕೆ ಸಪೋರ್ಟ್ ಆಗಿ ನಿಂತಿದೆ ಬ್ಯಾಡ್ಮಿಂಟನ್ ಮಾರ್ಕೆಟ್. ಆಲ್ ಇಂಡಿಯಾ ಫೆಡರೇಷನ್ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಬ್ಯಾಡ್ಮಿಂಟನ್ ಅಂತಕ್ಕಂಥ ಒಂದು ಸಂಸ್ಥೆ ಬಹಳ ಉತ್ತಮವಾಗಿ ಬ್ಯಾಡ್ಮಿಂಟನ್ಗೆ ಸಹಕಾರ. ಅಲ್ಲದೆ ಭಾರತದ ಉನ್ನತ ಕ್ರೀಡಾ ಪ್ರಶಸ್ತಿ ಆದ ಅರ್ಜುನ್ ಪ್ರಶಸ್ತಿ ಪ್ರಕಾಶ್ ಪಡುಕೋಣೆ ಕ್ರಿಸ್ತಶಕ 1972ರಲ್ಲಿ ಪಡೆದುಕೊಂಡಿದ್ದಾರೆ. ನೋಡಿ, ಈ ಒಂದು ಅರ್ಜುನ್ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡಿದ್ದಪ್ಪ ಅಂತಂದ್ರೆ ನಮ್ಮ ದೇಶದ ಉತ್ತಮ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳಾದಂತಹ ಪ್ರಕಾಶ್ ಪಡುಕೋಣೆ. ಪ್ರಕಾಶ್ ಪಡುಕೋಣೆ ಮಕ್ಕಳು, ಇದನ್ನ ಅಂಕಣ ಬಳಸ್ಬೋದಲ್ಲ, ಇದು ಅನಿಸ್ಬೋದಲ್ಲ ಮಕ್ಕಳು, ಅಂಕಣ ಗೊತ್ತಿದೆ. ಪ್ರಶಸ್ತಿ ಯಾರ್ಯಾರು ತಗೊಂಡಿದ್ದಾರೆ ಅನ್ನೋದಕ್ಕೆ ಸ್ವಲ್ಪ ಮಕ್ಕಳು ಪ್ರಶಸ್ತಿ ಮತ್ತು ಪಾರಿತೋಷಕವನ್ನ ಯಾರು ತಗೊಂಡಿದ್ರಪ್ಪ ಅಂತಂದ್ರೆ ಅರ್ಜುನ್ ಪ್ರಶಸ್ತಿಯನ್ನ ಪ್ರಕಾಶ್ ಪಡುಕೋಣೆ ಅವರು 72ರಲ್ಲಿ ತಗೊಂಡಿದ್ದಾರೆ. 1972ರಲ್ಲಿ ಅರ್ಜುನ ಪ್ರಶಸ್ತಿಯನ್ನ ಪ್ರಕಾಶ್ ಪಡುಕೋಣೆ ಹಾಗೆ ಜಾರ್ಜ್ ಥಾಮಸ್ ಅವರು ಕ್ರಿಸ್ತಶಕ 1980 ಅಲ್ಲಿ ಅಪರ್ಣಾ ಪೋಪೆಟ್ ಅವರು ಕ್ರಿಸ್ತಶಕ 1999ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಜಾರ್ಜ್ ಥಾಮಸ್ ಅವರು ಅರ್ಜುನ್ ಪ್ರಶಸ್ತಿಯನ್ನು ಪಡ್ಕೊಂಡಿರೋದಲ್ಲದೆ 1980ರಲ್ಲಿ ಜಾರ್ಜ್ ಥಾಮಸ್ ಥಾಮಸ್ ಕಪ್ ಅಂತ ಕರೀತವಲ್ಲ, ಸೊ ಅವರ ಒಂದು ನೆನಪಿಗಾಗಿ ಈಗ ಥಾಮಸ್ ಪುರುಷರಿಗಾಗಿ ಮತ್ತು ಮಹಿಳೆಯರು ಉಲ್ಲೇಖಪ್ಪು. ಹಾಗೆ ಅಪರ್ಣಾ ಪೋಪೆಟ್ ಅವರು 1999ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನ ಅಪರ್ಣಾ ಪೋಪೆಟ್ ಅಂತಕ್ಕಂಥ ಒಬ್ಬ ಕ್ರೀಡಾಪಟು ತಗೊಂಡಿಲ್ಲ. ಹಾಗೆ ಪ್ರಕಾಶ್ ಪಡುಕೋಣೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಪಡೆದ ನಂತರ ಇನ್ನೋರು ಭಾರತೀಯ ಆಟಗಾರ ಪುಲೇಲೆ ಗೋಪಚ್ಚಿನ್ ನೋಡಿ, ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಾಣವಾಗಿ ಇಬ್ರು ತಗೊಂಡಿದ್ದಾರೆ. ಆಲ್ ಇಂಗ್ಲೆಂಡ್ ಅತ್ಯುನ್ನತ ಪ್ರಶಸ್ತಿ ಇದು, ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ. ಇಬ್ರು ನಮ್ಮ ದೇಶದಲ್ಲಿ ಇಬ್ರು ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ಇದನ್ನ ಉತ್ತಮವಾದ ಕ್ರೀಡಾ ಪ್ರಶಸ್ತಿ ಮೊದಲನೇದಾಗಿ ಯಾರು ತಗೊಳ್ಳೋದಪ್ಪ ಅಂತಂದ್ರೆ ಪ್ರಕಾಶ್ ಪಡುಕೋಣೆ ಮೊದಲನೇದಾಗಿ ಪ್ರಕಾಶ್
ಪಿ ಅಥವಾ ಪುಲೇರಾ ಗೋಪಿಚಂದ್. ಪಿ ವಿ ಸಿಂಧು ಅವರ ಕೋಚ್ ಈಗ ಪುಲೇರಾ ಗೋಪಿಚಂದ್. ಇವರಿಬ್ಬರು ಭಾರತದ ಅಲ್ಲದೆ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅನ್ನು ಬ್ಯಾಡ್ಮಿಂಟನ್ ಪ್ರಶಸ್ತಿ ಪಡೆದಂತಹ ಇಬ್ಬರು ಆಟಗಾರರು. ಪ್ರಕಾಶ್ ಪಡುಕೋಣೆ ಒಬ್ಬರು ಮತ್ತು ಪುಲೇರಾ ಗೋಪಿಚಂದ್ ಒಬ್ಬರು. ಇವರು ಈ ಒಂದು ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಪಡೆದಂತಹ ಭಾಜನರಾದಂತಹ ಭಾರತದ ಇಬ್ಬರು ಕ್ರೀಡಾಪಟುಗಳು. ಸೊ ಈ ಪ್ರಶಸ್ತಿ ಮಹಿಳೆಯರಲ್ಲಿ ಸೈನಾ ನೆಹವಾಲ್ ಅವರ ಸಾಧನೆ ಅತ್ಯುನ್ನತವಾದ್ದಾಗಿದೆ. ಸೈನಾ ನೆಹವಾಲ್ ಅವರು ಹಾಗೂ ಈಗ ಪಿ ವಿ ಸಿಂಧು ಇವರು ಸಮೇತ ಇವರು ಪುರುಷರಲ್ಲಿ ಇವರು ಮಹಿಳೆಯರ ವಿಭಾಗದಲ್ಲಿ ಸೈನಾ ನೆಹವಾಲ್ ಮತ್ತು ಪಿ ವಿ ಸಿಂಧು ಬ್ಯಾಡ್ಮಿಂಟನ್ ಆಟದ ನಮ್ಮ ಭಾರತ ಉತ್ತಮ ಕ್ರೀಡಾಪಟುಗಳು ಬ್ಯಾಡ್ಮಿಂಟನ್ ಆಟ. ಸೊ ಇಷ್ಟು ಇವತ್ತಿನ ಒಂದು ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟಂತಹ ವಿಷಯ ಮಕ್ಕಳೇ. ಏನನ್ನಪ್ಪ ಅಂತಂದ್ರೆ ಆಟದ ತಂತ್ರಗಳು ಗೊತ್ತಿದೆ ನಿಮಗೆ. ನಿನ್ನೇನು ಆಯ್ತು, ಇವತ್ತು ಸ್ವಲ್ಪ ಹೇಳಿದ್ವಿ. ಶಾರ್ಟ್ ಸರ್ವಿಸು, ಲಾಂಗ್ ಸರ್ವಿಸು, ಹೈ ಸರ್ವಿಸು, ಫ್ಲೋಟಿಂಗ್ ಸರ್ವಿಸು, ಡ್ರಾಪಿಂಗ್, ರಿಸೀವಿಂಗ್, ಸ್ಮ್ಯಾಶಿಂಗ್, ಬ್ಯಾಕ್ ಹ್ಯಾಂಡ್, ರಿಸೀವಿಂಗ್ ಅಂತ ಅಂದ್ಬಿಟ್ಟು ಒಟ್ಟು 7 ಸ್ಕಿಲ್ಗಳನ್ನ ನೀವು ಕಲಿತೀರಿ. ಅಂದ್ರೆ ಇದು ತಿಳ್ಕೊಂಡಿದ್ರೆ ಕಲಿಬೇಕಂತಂದ್ರೆ ಪ್ರಾಕ್ಟಿಕಲ್ ಅಲ್ಲಿ ಮಾತ್ರ ಸಾಧ್ಯ ಮಕ್ಕಳಿದು. ನಾನು ಎಷ್ಟೇ ಇಲ್ಲಿ ಹೇಳಿದ್ರು ಸುಮೇತ ಕೈಯಲ್ಲಿ ರಾಕೆಟ್ ಶಟಲ್ ಹಿಡಿದು ಅಂಕಣದಲ್ಲಿ ಗ್ರೌಂಡ್ ಅಲ್ಲಿ ಹಿಡಿದ್ರೆ ಮಾತ್ರ ಇದು ಪ್ರಾಕ್ಟಿಕಲ್ ಅಲ್ಲಿ ಸಾಧ್ಯ. ಈಗ ತಿಳ್ಕೊಂಡಿದ್ದೀರಾ ನೀವು ಮನೆಯಲ್ಲಿ ಅಥವಾ ಗ್ರೌಂಡ್ ಅಲ್ಲಿ ಅಥವಾ ಮುಂದಿನ ತಿಂಗಳು ಈಗೇನು ಉದ್ಯೋಗ ಮತ್ತೆ ಸ್ಟಾರ್ಟ್ ಆಗುತ್ತೆ, ಶಾಲೆ ಆರಂಭ ಆಗುತ್ತೆ ಅಂತ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ವಿ. ಬಂದ್ರಿ ಅಂತಂದ್ರೆ ಪ್ರತಿಯೊಂದು ಅಂಕಣವನ್ನ ರೆಡಿ ಮಾಡಿಬಿಟ್ಟು ಈಗ ಆಟವನ್ನ ಪ್ರಾರಂಭ ಮಾಡ್ಬೇಕಾಗುತ್ತೆ. ನೀವು ಕಲಿತೀರ. ನೆಕ್ಸ್ಟ್ ಆಟಗಾರರ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ ಒಬ್ಬೊಬ್ಬ ಕ್ರೀಡಾಪಟುಗೂ ಸಮೇತ ಪ್ರತಿಯೊಬ್ಬ ಆಟದಲ್ಲೂ ಸಮೇತ ಈ ಗುಣಲಕ್ಷಣ ಇದ್ದೇ ಬಂದ್ರೆ, ಆದ್ರೆ ಇದರಲ್ಲೂ ಸಮೇತ ಸ್ಕಿಲ್ ಬಹಳ ಕಣ್ಣು ಕೈಗಳ ಸಂಯೋಜನೆ ಬಹಳ ಮುಖ್ಯ. ಕಾಲುಗಳಿಗೆ ಸ್ಥಾಯಿಗಳ ಬಲ ಅಂತಕ್ಕಂಥದ್ದು ಬೇಕು. ಯಾಕಪ್ಪ ಅಂತಂದ್ರೆ ಕಷ್ಟ ಸಹಿಷ್ಣುತೆಯಿಂದ ಎಷ್ಟು ಕಾಲ ಸಮೇತ ಮೂವ್ಮೆಂಟ್ ಆಗ್ಲಿಕ್ಕೆ, ಹಿಂದೆ ಮುಂದೆ ಹೋಗ್ಲಿಕ್ಕೆ ಆಟ ಆಡಲಿಕ್ಕೆ ಬೇಕು. ಮತ್ತು ಚಲನೆಯನ್ನು ಮೂವ್ಮೆಂಟ್ ಅಂತಕ್ಕಂಥದ್ದು ಇರಲೇಬೇಕು. ನಿಂತಿದ್ದಾಗೆ ನಿಲ್ಲಬಾರದು. ಯಾಕಂದ್ರೆ ಕಾಕು ನಿಮ್ಮ ಹತ್ರ ಬರಲ್ಲ, ಕಾಕು ಬರೋ ಹತ್ರ ನೀವು ಬೇಕು. ಆದ್ರೂ ದೃಷ್ಟಿಯಿಂದ ಭುಜದಲ್ಲಿ ತೋಳು ಬಲಗಳು ಇತ್ತು ಅಂತಂದ್ರೆ ಸ್ಮ್ಯಾಶ್ ಮಾಡ್ಲಿಕ್ಕೆ, ಡ್ರಾಪ್ ಹಾಕ್ಲಿಕ್ಕೆ, ಜೋರಾಗಿ ಆಡ್ಲಿಕ್ಕೆ, ಹೊಡಿಲಿಕ್ಕೆ ಸಹಕಾರಿಯಾಗುತ್ತೆ. ಫ್ಲೆಕ್ಸಿಬಿಲಿಟಿ ಇರ್ತಕ್ಕಂಥದ್ದು ಬೇಕು. ಎಲ್ಲೇ ಬಿದ್ರು ಸಮೇತ ಲಾರ್ಜ್ ಆಗಿ ಕಾಲು ಕೈಗಳನ್ನು ಚಾಚಿ ಆಡ್ಲಿಕ್ಕೆ, ಬಿಡದೆ ಹಾಕ್ಲಿಕ್ಕೆ. ಹಾಗೆ ನಿಖರತೆ, ಪರ್ಫೆಕ್ಷನ್ ಅಂತಕ್ಕಂಥದ್ದು ಬೇಕು. ಕ್ರಿಯೆಗೆ ಪ್ರತಿಕ್ರಿಯೆ, ಆಕ್ಷನ್ ರಿಯಾಕ್ಷನ್, ಮ್ಯಾಚ್ ಕಂಟಿನ್ಯೂಸ್ ನಡೀತಾ ಇರ್ತದೆ, ಅದ್ರ ತಕ್ಕಂತೆ ಪ್ರತಿಕ್ರಿಯೆ ವೇಗ ಅಂತಕ್ಕಂಥದ್ದು ಬೇಕಾಗುತ್ತೆ. ಸೊ ಇಷ್ಟ ಅಂದ್ರೆ ಕ್ರೀಡಾ ಪ್ರಶಸ್ತಿಗಳು. ಕ್ರೀಡಾ ಪ್ರಶಸ್ತಿಗಳಲ್ಲಿ ನಮ್ಮಲ್ಲಿ ಅರ್ಜುನ್ ಪ್ರಶಸ್ತಿ ಇದೆ, ದ್ರೋಣಾಚಾರ್ಯ ಪ್ರಶಸ್ತಿ ಇದೆ, ಹಾಗೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಇದೆ, ಏಕಲವ್ಯ ಪ್ರಶಸ್ತಿ ಇದೆ. ಹಾಗೆ ಇದರಲ್ಲಿ ಸೈಯದ್ ಮೋದಿ ಕಪ್ ಇದೆ, ಥಾಮಸ್ ಕಪ್ ಇದೆ, ಹೂಬೇರ್ ಕಪ್ ಇದೆ. ಹಾಗೆ ಪುಣೆ ಕಪ್ ಇದೆ, ಮತ್ತೆ ಏಷ್ಯಾ ಕಪ್ ಇದೆ, ವರ್ಲ್ಡ್ ಕಪ್ ಇದೆ, ಒಲಿಂಪಿಕ್ಸ್ ಪ್ರಶಸ್ತಿಗಳು ಇದಾವೆ. ಕ್ರೀಡಾ ಪ್ರಶಸ್ತಿಗಳಂತಂದ್ರೆ ನಿಮಗೆ ಸುಮಾರು ಕನಿಷ್ಠ 5 ಗೊತ್ತಿರಬೇಕು. ಒಂದು ಅರ್ಜುನ್ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ. ಅರ್ಜುನ್ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ? ಕ್ರೀಡಾಪಟುಗಳು ಅರ್ಜುನ್ ಪ್ರಶಸ್ತಿ ಕೊಡ್ತಾರೆ. ದ್ರೋಣ ಪ್ರಶಸ್ತಿಗಳನ್ನ ಕ್ರೀಡಾ ತರಬೇತುದಾರರ ಪ್ರಶಸ್ತಿಯನ್ನ ಕೊಡ್ತಾರೆ. ನೆಕ್ಸ್ಟ್ ಇದರಲ್ಲಿ ಥಾಮಸ್ ಕಪ್, ಹೂಬೇರ್ ಕಪ್ ಇದೆ. ಥಾಮಸ್ ಕಪ್ ಪುರುಷರಿಗಾಗಿ ನಡೀತಕ್ಕಂಥದ್ದು, ಹೂಬೇರ್ ಕಪ್ ಮಹಿಳೆಯರಿಗಾಗಿ ನಡೀತಕ್ಕಂಥದ್ದು. ನೆಕ್ಸ್ಟ್ ಪುಣೆ ಕಪ್. ಈ 5 ನೆನ್ಪಿಟ್ಕೊಂಡ್ರೆ ಇನ್ನು ಉಳಿದಿರ್ತಕ್ಕಂಥ ಏಷ್ಯಾ ಕಪ್ ಬರ್ತದೆ, ಒಲಿಂಪಿಕ್ಸ್ ಬರ್ತದೆ, ಮತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ಬರ್ತದೆ. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಬಹಳ ಮುಖ್ಯ. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ಅರ್ಜುನ್ ಪ್ರಶಸ್ತಿ ಪಡೆದಂತಹ ಪ್ರಕಾಶ್ ಪಡುಕೋಣೆ ಅವರು, ಇಲ್ಲಿ ಪುಲೇರಾ ಗೋಪಿಚಂದ್ ಅವರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇವೆಲ್ಲರೂ. ನೆಕ್ಸ್ಟ್ ಸೈನಾ ನೆಹವಾಲ್ ಮಹಿಳೆಯರಲ್ಲಿ ಮತ್ತು ಪಿ ವಿ ಸಿಂಧು ಅವರದೇ ಆದಂತಹ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಭಾರತದ ಒಂದು ಬ್ಯಾಡ್ಮಿಂಟನ್ ಇತಿಹಾಸದಲ್ಲಿ. ಹಾಗೆ ಥಾಮಸ್ ಮತ್ತು ಅಪರ್ಣಾ ಬೋಪೆಟ್ ಅವರು ಒಂದು ಅತ್ಯುತ್ತಮ ಕ್ರೀಡಾಪಟುಗಳು, ಬ್ಯಾಡ್ಮಿಂಟನ್ ಆಟದ ತಾರೆಯರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ
ಇವತ್ತಿನ ಒಂದು ಸೆಷನ್ ಅನ್ನ ಅಥವಾ ತರಗತಿಯನ್ನ ಮುಗಿಸ್ತೀನಿ ಮಕ್ಕಳೇ. ನಿಮಗೆ ಏನೇ ಡೌಟ್ಸ್ ಇರೋ ಸಮೇತ ವಾಟ್ಸ್ಆಪ್ ಮುಖಾಂತರ ನಮಗೆ ಕರೆಯನ್ನ ಮಾಡಬಹುದು. ಧನ್ಯವಾದಗಳು.